ಗ್ಲೋಬಲ್ ಕನ್ನಡಿಗರೇ, ಎಲ್ರು ಹೇಗಿದ್ದೀರಾ? ನಾನಿದ್ದೀನಿ ಓಮಿಯಾಕಾನ್ ನಲ್ಲಿ. ಇದು ಪ್ರಪಂಚದ ಅತ್ಯಂತ ಥಂಡಿ ಜಾಗ. ಇಲ್ಲಿ ಕಾಲಿಡ್ತಾ ಇರುವಂತಹ ಮೊಟ್ಟ ಮೊದಲ ಕನ್ನಡಿಗ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ. ಮೂಲೆಗೂ ಬೇಕಾದ್ರೂ ಓಮಿಯಾಕಾನ್ ಇಂದ ಹೋಗ್ಬೋದು. ಅದೇ ಪ್ರಪಂಚದ ಯಾವುದೇ ಮೂಲೆಯಿಂದ ಓಮಿಯಾಕಾನ್ ಬರೋದಕ್ಕೆ ಬಹಳ ಕಷ್ಟ. 45 ದಿವಸಗಳ ಹಿಂದೆ ತಲೆ ಕೆಡ್ಸ್ಕೊಂಡು ತಲೆ ಕೆದರ್ಕೊಂಡು ಕೂತಿದ್ದಾಗ ನನ್ನ ಫೇವ್ರೆಟ್ ಹೇರ್ ಸ್ಟೈಲಿಸ್ಟ್ ಆದ ಮೀ ಅಂಡ್ ಗೈಸ್ನ ಅಭಿ ಸೂಪರ್ ಮೇಕ್ ಓವರ್ ಕೊಟ್ಟರು. ಅದಾದ್ಮೇಲೆ ಮನೆಗೆ ಬಂದು ಅಪ್ಪ ಅಮ್ಮ ದೇವರ ಆಶೀರ್ವಾದ ಪಡ್ಕೊಂಡು ಭಾರವಾದ ಬ್ಯಾಗನ್ನು ನೇತಾಕೊಂಡು ಬೆಂಗಳೂರನ್ನ ಬಿಡುವಂತಹ ಸಮಯ. ಥೈಲ್ಯಾಂಡ್ನ ರಾಜಧಾನಿಯಾದ ಬ್ಯಾಂಕಾಕ್ಗೆ, ಅದಾದ ಮೇಲೆ ಮಿಯತ್ ಮಂಗೋಲಿಯನ್ ಏರ್ಲೈನ್ಸ್ ಮೂಲಕ ಮಂಗೋಲಿಯಾ ದೇಶದ ರಾಜಧಾನಿಯಾದ ಉಲಾನ್ ಬತಾರ್ಗೆ ಬಂದು ರಾಜಧಾನಿನ ಎಕ್ಸ್ಪ್ಲೋರ್ ಮಾಡಿ ನರಾತುಲ್ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿ, ಯಾಕೆಂದರೆ ಬಟ್ಟೆ ತಗೊಳ್ಳೇಬೇಕು ರೀ. ಅದಾದಮೇಲೆ ರಷ್ಯಾ ಟ್ರೈನ್ ಹತ್ಕೊಂಡು ಇರ್ಕುಟ್ಸ್ ನಗರಕ್ಕೆ ಬಂದು ಲೇಕ್ ಬೈಕಾಲ್ನ ಎಕ್ಸ್ಪ್ಲೋರ್ ಮಾಡಿ, ತದನಂತರ ಪ್ರಪಂಚದ ಅತ್ಯಂತ ಥಂಡಿಯಾದ ನಗರ ಯಾಕುಟ್ಸ್ಗೆ ಕಾಲಿಟ್ಟು ಅದನ್ನು ಕೂಡ ತೋರಿಸಿ, ಪ್ರಪಂಚದ ಅತ್ಯಂತ ಥಂಡಿಯಾದ ಜಾಗ ಓಮಿಯಾಕಾನ್ಗೆ 1000 ಕಿಲೋಮೀಟರ್ನ ರೋಡ್ ಜರ್ನಿ. ಒಟ್ಟು ಬೆಂಗಳೂರಿಂದ ಇಲ್ಲಿವರೆಗೂ 10,000ಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಪ್ರಯಾಣ. ಹೊರಡೋ ಮುಂಚೆ ಹೆತ್ತ ಅಮ್ಮನಿಗೆ ಹಾಗೆ ಪ್ರೀತಿಯ ಕನ್ನಡಿಗರಿಗೆ ಒಂದು ಪ್ರಾಮಿಸ್ ಮಾಡಿದ್ದೆ, ಪ್ರಪಂಚದ ಅತ್ಯಂತ ಥಂಡಿ ಜಾಗವನ್ನ ತೋರಿಸ್ತೀನಿ ಅಂತ. ಅದನ್ನ ನೆರವೇರಿಸುವಂತಹ ಸಮಯ ಬಂದಿದೆ. ತಿಂಡಿ ಸಮಯ. ತಿಂಡಿಗೆ ಪಿರೋಷ್ಕಿ, ಕಾಫಿ, ಬ್ರೆಡ್ಡು, ಜಾಮು, ವೇಫರ್ಸು, ಹಾಳು ಮೂಡು ಏನಾದ್ರು ಇರಲಿ. ತಿಂಡಿ ಗಿಂಡಿ ಬಗ್ಗೆ ಯೋಚನೆ ಇಲ್ಲ. ಬಟ್ ಏನಂದರೆ ಚಳಿಗೆ ತುಂಬ ಚೆನ್ನಾಗಿ ತಿನ್ನಬೇಕು. ತಿನ್ನಲಿಲ್ಲ ಅಂದರೆ ಶಕ್ತಿ ಇರಲ್ಲ ಓಡಾಡೋಕ್ಕೆ. ತಿನ್ಬಿಟ್ಟು ಬನ್ನಿ ತೋರಿಸ್ತೀನಿ. ಅಜ್ಜಿ ಆಮ್ಲೆಟು ಕೊಟ್ಟರು. ಸೊ ಹೊರಗೆ ಹೋಗೋ ಮುಂಚೆ ಕರೆಕ್ಟಾಗಿ ಪ್ಯಾಕ್ ಆಗಿ ಹೋಗಬೇಕು. ಅದಾದಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಪಾದ ಮತ್ತು ನಿಮ್ಮ ಕೈ ಮುಚ್ಚಿರಬೇಕು. ಯಾಕೆ ಅಂದರೆ ಇಲ್ಲಿ ಯಾವುದೇ ಮೆಟಲ್ ಆಬ್ಜೆಕ್ಟ್ಸ್ನ ಕೂಡ ಕೈಯಲ್ಲಿ ಮುಟ್ಟಬಾರ್ದು. 5 ರಿಂದ 10 ಸೆಕೆಂಡ್ಗಿಂತ ಜಾಸ್ತಿ ಮೆಟಲ್ ಆಬ್ಜೆಕ್ಟ್ಸ್ನ ಕೈಯಲ್ಲಿ ಹಿಡಿದ್ರೆ ನಿಮ್ಮ ಕೈಯಲ್ಲಿರುವಂತಹ ಮಾಂಸ ಅಥವಾ ಚರ್ಮ ಆ ಮೆಟಲ್ ಆಬ್ಜೆಕ್ಟ್ಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ಆ ಒಂದು ಚಾಲೆಂಜ್ ಕೂಡ ಇಲ್ಲಿದೆ. ಬನ್ನಿ ಹೋಗೋಣ ಜಗತ್ತಿನ ಅತ್ಯಂತ ಥಂಡಿಯ ಹಳ್ಳಿಯನ್ನು ನೋಡಲು. ನೋಡಿ, ಈ ಡೋರ್ ಮುಚ್ತಿದ್ದಂಗೆ ಡೋರ್ ಗಟ್ಟಿಯಾಗಿ ಮುಚ್ಚಬೇಕು. ಡೋರ್ ಎಂಟ್ರೆನ್ಸಲ್ಲಿ ಕೂಡ ಯಾವ ಥರ ಸ್ನೋ ಇದೆ ಅಂತ ನೋಡಿ. ಇದೇ ಸಾಕ್ಷಿ ಎಷ್ಟು ತಣ್ಣಗಿದೆ ಅಂತ. ಅದಾದಮೇಲೆ ಆಚೆ ಕಡೆನೂ ಅಷ್ಟೇ, ಇಲ್ಲಿ ಗುಡಿಸ್ತಾನೇ ಇರ್ತಾರೆ ಸ್ನೋನ ಆಗಾಗ. ಸೊ ಮನೆ ಒಳಗೆ ಕೂಡ ಸ್ನೋ ಬಂದಿದೆ. ಒಳಗೆ ಸ್ವಲ್ಪ ಜಾಗ ಇದ್ರೂ ಬಂದ್ಬಿಡುತ್ತಿಲ್ಲಿ. ಹೋಗೋಣ 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 ಆಚೆಗೆ. ಫಸ್ಟ್ ಟೈಮ್ ಕಾಲಿಡೋಣ. ವಾವ್, ಸ್ವಾಗತ ನಿಮಗೆ ಪ್ರಪಂಚದ ಅತ್ಯಂತ ಥಂಡಿಯಾದ ಹಳ್ಳಿಗೆ, ಓಮಿಯಾಕಾನ್. ಸೊ ಇದು ನಾನು ಉಳ್ಕೊಂಡಿರೋಂತಹ ಮನೆ ಓನರ್ ಹೆಸರು ತಮಾರ ಅಂದ್ಬಿಟ್ಟು. ಅವರೇ ಈ ಒಂದು ಪೋಲ್ ಆಫ್ ಕೋಲ್ಡನ್ನು ಕಂಡು ಹಿಡಿದು ಅದರ ಮೇಲೆ ಪುಸ್ತಕ ಬರೆದವರು. ಸೊ ಬಹಳ ಲೆಜೆಂಡರಿ ಪರ್ಸನ್ನು. 77 ವರ್ಷದ ಬಾಬುಷ್ಕಾ ಅಂದರೆ ರಷ್ಯನ್ ಭಾಷೆಯಲ್ಲಿ ಅಜ್ಜಿ ಅಂತ ಅರ್ಥ, ಅಥವಾ ಹಿರಿಯರು ಅಂತ ಅರ್ಥ. ಓಮಿಯಾಕಾನ್ ಅಂದರೆ ದ ಲ್ಯಾಂಡ್ ಆಫ್ ನೆವರ್ ಫ್ರೀಸಿಂಗ್ ವಾಟರ್ ಅಂತ. ಅದರ ಅರ್ಥ ಇಲ್ಲಿ ಒಂದು ನದಿ ಇದೆ, ಇಂದಿಗ್ರಿಯಾ ಅಂತ ಅಂದ್ಬಿಟ್ಟು. ಆ ಒಂದು ನದಿ ಎಷ್ಟೇ ಕೋಲ್ಡ್ ಇದ್ದರೂ, ಇಲ್ಲಿ -70 ಇದ್ದರೂ ಕೂಡ ಆ ನದಿ ಆ ಒಂದು ಪೋರ್ಷನಲ್ಲಿ ಫ್ರೀಸ್ ಆಗಲ್ವಂತೆ. ಅದಕ್ಕೋಸ್ಕರ ಓಮಿಯಾಕಾನ್ ಅಂತ ಈ ಜಾಗಕ್ಕೆ ಇಟ್ಟಿದ್ದು. ಆ್ಯಕ್ಚುಲಿ ಈ ಜಾಗದಲ್ಲಿ ಹಳ್ಳಿ ಇರಲಿಲ್ಲ. ರೈನ್ ಡಿಯರ್ನ ನೀರು ಕುಡಿಸೋಕ್ಕೋಸ್ಕರ, ಯಾಕಂದರೆ ಈ ಜಾಗದಲ್ಲಿ ನೀರು ಸದಾ ಫ್ರೀಸ್ ಆಗದೆ ಇರೋದ್ರಿಂದ ಇಲ್ಲಿಯ ರೈನ್ ಡಿಯರ್ ಹರ್ಡರ್ಸ್ ಅಥವಾ ನೊಮ್ಯಾಡ್ಸು ಅಲ್ಲಿಗೆ ಬಂದು ನೀರನ್ನ ಕುಡಿಸಿ ತಮ್ಮ ಪ್ರಾಣಿಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರಂತೆ. ಸೊ ಅಲ್ಲಿಂದ ಶುರುವಾದಂತಹ ಹೆಸರು ಇವತ್ತು ಪ್ರಪಂಚದ ಅತ್ಯಂತ ಥಂಡಿಯಾದ ಹಳ್ಳಿ ಅಂತ ಜನಪ್ರಿಯ ಆಗಿದೆ. ನೋಡ್ಬೋದು ನೀವು, ಈಗಷ್ಟೇ ಸೂರ್ಯ ಉದಯ ಆಗಿದ್ದಾನೆ. ಬಾನಲ್ಲಿ ಆರೆಂಜ್ ಕಲರ್ ಫೀಲಿಂಗ್ ಇದೆ. ಸೊ ಮೊಟ್ಟ ಮೊದಲ ವಾಕು ಪ್ರಪಂಚದ ಅತ್ಯಂತ ಥಂಡಿಯಾದ ಹಳ್ಳಿಯಲ್ಲಿ. ನೀವೇ ನೋಡ್ತಾ ಇದ್ದೀರಾ. ಆಚೆ ಕಡೆ ಬಂದೆ, ಕೇವಲ 30 ಸೆಕೆಂಡಲ್ಲಿ ಗಡ್ಡದ ಕತೆ ಏನಾಗಿದೆ ನೋಡಿ. ಸೊ ಇದು ಇಲ್ಲಿನ ಸ್ಥಿತಿ. ಒಂದು ಯಾವುದೋ ಗಾಡಿ ಸಂಪೂರ್ಣವಾಗಿ ಹೂತೋಗಿದೆ. ಹಳೆಯದಾದ ಸೋವಿಯತ್ ಕಾರು. ಸ್ನೋ
ತುಂಬ ಆಳ ಇದೆ ಸ್ನೋ ಇಲ್ಲಿ. ಅಂದರೆ ಎಷ್ಟು ಸ್ನೋಫಾಲ್ ಆಗುತ್ತೆ ಅಂತ ಇಮ್ಯಾಜಿನ್ ಮಾಡಿ. ಈ ಜಾಗವನ್ನು ಗೋಸ್ಟ್ ವಿಲೇಜ್ ಅಥವಾ ನಿಶ್ಶಬ್ದವಾದ ವಿಲೇಜ್ ಅಥವಾ ಜಗತ್ತಿನ ಅತ್ಯಂತ ಸೈಲೆಂಟ್ ಆದ ಜಾಗ ಅಂತ ಕೂಡ ಕರೀತಾರೆ. ಕಾರಣ ಏನಪ್ಪ ಅಂದರೆ ಇಲ್ಲಿ ಶಬ್ದನೇ ಇರಲ್ಲ. ಎಸ್ಪೆಷಲಿ ವಿಂಟರಲ್ಲಂತೂ ಏನು ಶಬ್ದ ಇರಲ್ಲ. ಹಕ್ಕಿಯ ಚಿಲಿಪಿಲಿ ಕೇಳಲ್ಲ, ವಿಂಡ್ ಕೂಡ ಇರಲ್ಲ. ಏನೂ ಇಲ್ಲದಿರೋದ್ರಿಂದ ಸಂಪೂರ್ಣವಾಗಿ ನಿಶ್ಶಬ್ದತೆ. ಇಡೀ ಹಳ್ಳಿಯಲ್ಲಿ ಈ ಥರ ಒಂದು ಪೈಪ್ಲೈನ್ನ ನೀವುಗಳು ನೋಡ್ಬೋದು. ಇದೇ ಈ ಹಳ್ಳಿಯ ಜೀವಾಳ. ಒಂದು ಸ್ಟೇರ್ ಕೇಸ್ ಕೂಡ ಇರುತ್ತೆ ಅದರ ಮೇಲೆ ಹತ್ತು ಹೋಗೋದಕ್ಕೆ. ಇದು ಈ ಎಲ್ಲ ಮನೆಗಳಿಗೆ ಹೀಟಿಂಗ್ ಸಿಸ್ಟಮ್ನ ಒದಗಿಸುತ್ತೆ ಇಲ್ಲಿಯ ಲೋಕಲ್ ಹೀಟರಿಂದ. ಪ್ರಪಂಚದ ಅತ್ಯಂತ ಥಂಡಿಯಾದ ಹಳ್ಳಿಯನ್ನು ಹೇಗೆ ಹೀಟ್ ಮಾಡ್ತಾರೆ ಬನ್ನಿ ನೋಡುವ. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಚಳಿಗಾಲ, ಬೆಚ್ಚನೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ, ವಿರಹದ ಬೇಗೆ ಸುಡಲು ಎದೆಯಲ್ಲಿ ಬಹಳ ಚಳಿಗಾಲ, ಇನ್ನೆಲ್ಲಿ ನನಗೆ ಉಳಿಗಾಲ. ಹೇಗಿಲ್ಲಿಯ ಜನ ಬದುಕಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ಜಾಗನೇ ಬಹಳ ಮುಖ್ಯವಾದ್ದು. ನೋಡಿ, ಹೊಗೆ ಬರ್ತಾ ಇದೆ ಪೈಪಿಂದ. ಇದೆ ಹೀಟಿಂಗ್ ಫೆಸಿಲಿಟಿ. ಪ್ರಪಂಚದ ಅತ್ಯಂತ ಥಂಡಿ ಹಳ್ಳಿಯನ್ನು ಬೆಚ್ಚಗೆ ಇಡೋದಕ್ಕೆ ಬೇಕಾಗಿರುವಂತಹ ಇದ್ದಲಿನ ಪುಡಿ ಅಲ್ಲೂ ನೋಡ್ಬೋದು ನೀವು. ಇದ್ಲು ಮೊಟ್ಟ ಮೊದಲ ಬಾರಿಗೆ ಬಿಳಿಯ ಬದಲು ಕಪ್ಪು ಬಣ್ಣ ಹಳ್ಳಿಯಲ್ಲಿ ಕಾಣಿಸ್ತಾ ಇದೆ. ನೋಡಿ ಹೆಂಗಿದೆ ಜಾಗ. ಪರ್ಮಾಫ್ರಾಸ್ಟ್ ಆಗಿರೋದ್ರಿಂದ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಈ ಥರ ಹೈ ರೈಸ್ ಮಾಡ್ತಾರೆ. ಫಸ್ಟು ಸ್ಟೀಲ್ ಅಥವಾ ಮರದಲ್ಲಿ. ಎಲ್ಲ ಕಡೆ ಇದ್ಲು. ನೋಡಿ ಹೇಗೆ ಬಿಸಿ ಮಾಡ್ತಾರೆ ಅಂತ. ಯಪ್ಪ, ಎಲ್ಲ ಬಾಯ್ಲರ್ಸ್, ಇದೆಲ್ಲ ಎಕ್ವಿಪ್ಮೆಂಟ್ಸ್. ಇಡ್ಲಿನ ಪುಡಿ, What is your name? My name Ivan. Ivan. Yeah. You keep the place hot. I am Dream Car. You are the technician. You are the worker here. Yes. ವಾವ್. ಸೊ ನೋಡಿ, ಇಡೀ ಹಳ್ಳಿಯನ್ನು ಬಿಸಿ ಇಡೋದಕ್ಕೆ ಇವರೇ ಹೆಲ್ಪ್ ಮಾಡೋದು. ಯು ಆರ್ ವೆರಿ ಗುಡ್ ಮ್ಯಾನ್ ಬಿಕಾಸ್ ಯು ಕೀಪ್ ಎವ್ರಿಬಡಿ ವಾರ್ಮ್. ಥ್ಯಾಂಕ್ ಯು. Welcome to Aimiko. ನೋಡ್ತಾ ಇದ್ದೀರಲ್ಲ ಇಲ್ಲಿ ಕಲ್ಲಿದ್ಲನ್ನ ಹೇಗೆ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ಅಂತ. ದಿನಕ್ಕೆ ಎಷ್ಟೋ ಸಾವಿರ ಟನ್ನು ಕಲ್ಲಿದ್ಲ ಬಳಕೆ ಆಗತ್ತೆ ಇಲ್ಲಿ. ಈ ಕಲ್ಲಿದ್ಲಿಂದನೇ ಕಪ್ಪು ಬಂಗಾರ ಅಂತ ಕೂಡ ಕರೀತಾರೆ ಇದನ್ನು ಬಳಕೆ ಮಾಡಿ ಈ ಒಂದು ಹೀಟಿಂಗ್ ಫೆಸಿಲಿಟಿಲಿ ಒಳಗೆ ಪರ್ಮಿಷನ್ ಇಲ್ಲ ತೋರಿಸೋದಕ್ಕೆ, ಆಚೆ ಕಡೆಯಿಂದ ತೋರಿಸಿದ್ರು. ಸೊ ಸಂಪೂರ್ಣವಾಗಿ ಒಳಗೆ ಹೀಟ್ ಮಾಡಿ ಅದನ್ನು ಪೈಪ್ಸ್ಗಳ ಮೂಲಕ ಮನೆಗೆ, ಸ್ಕೂಲಿಗೆ, ಅಡ್ಮಿನಿಸ್ಟ್ರೇಷನ್ ಆಫೀಸ್ಗೆ, ಇಡೀ ಹಳ್ಳಿಗೆ. ಈ ಒಂದು ಜಾಗ ಇಲ್ಲ ಅಂದರೆ ಇಡೀ ಹಳ್ಳಿನೇ ಇಲ್ಲ. ಸೊ 24 hours ಶಿಫ್ಟಲ್ಲಿ ಈ ಒಂದು ಜಾಗ ಕೆಲಸ ಮಾಡುತ್ತಂತೆ. 24 hours ಕೆಲಸ ಮಾಡ್ತಾರೆ. ಒಂದು ನಿಮಿಷನೂ ಪ್ರೆಷರು ಡೌನ್ ಆಗಬಾರ್ದು, ಅಪ್ ಆಗಬಾರ್ದು. ಒಂಚೂರು ಆ ಕಡೆ ಈ ಕಡೆ ಆದರೆ ನಿದ್ದೆಲೇ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಆ ಥರ ಎಷ್ಟು ಅಂದರೆ ಯೋಚನೆ ಮಾಡಿ ಎಷ್ಟು ಕಷ್ಟಪಡಬೇಕು ಇಲ್ಲಿಯ ಟೆಕ್ನಿಷಿಯನ್ಸ್. ಅದಕ್ಕೆ ಆ ಟೆಕ್ನಿಷಿಯನ್ಗೆ ಥ್ಯಾಂಕ್ ಯು ಹೇಳಿದೆ ನಾನು. ಅವ್ರು ಇಲ್ದಿದ್ರೆ ಈ ಒಂದು ಜಾಗ ಹೀಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಈ ಥರ ಎಷ್ಟೋ ಕಾರ್ಮಿಕರು ಹಗಲು ರಾತ್ರಿ ದುಡಿಯೋದ್ರಿಂದ ಮಿಕ್ಕಿದ ಜನಗಳು ಜಗತ್ತಿನಲ್ಲಿ ಆರಾಮಾಗಿ ಮಲಗ್ಬೋದು. ಎಲ್ಲ ದುಡ್ಡಿನಿಂದ ಕೊಂಡ್ಕೊಳ್ಳೋಕ್ಕಾಗಲ್ಲ. ಕೆಲವುದಕ್ಕೆ ಬಹಳ ಕಠಿಣ ಶ್ರಮ ಬೇಕು. ಇಲ್ಲಿಯ ಕಮ್ಯುನಿಟಿ ಎಷ್ಟು ಸ್ಟ್ರಾಂಗ್ ಆಗಿದೆ, ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಬದುಕ್ತಾರೆ. ಯಾಕಂದರೆ ಇಷ್ಟು ಎಕ್ಸ್ಟ್ರೀಮ್ ಟೆಂಪ್ರೇಚರಲ್ಲಿ ಮನುಷ್ಯ ಬದುಕಬೇಕು ಅಂದರೆ ಇದರ ಅವಶ್ಯಕತೆ ಇದೆ. ಸೊ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾ, ಕಲ್ಲಿದ್ಲಿಗೆ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಂದ ಹೊರಡುವಂತಹ ಸಮಯ. ನೋಡಿ ಹೆಂಗಿದೆ. ಯಪ್ಪ, ಬಹಳ ಡೇಂಜರಸ್ ಜಾಗ, ಹುಷಾರಾಗಿ ಹೋಗಬೇಕು. ಎಲ್ಲ ಕಡೆ ಕಪ್ಪು ಕಲ್ಲಿದ್ಲು. ಈ ಥರ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಇದರಲ್ಲಿ ಹಿಂಗೆ ಹೋಗುತ್ತೆ ಟ್ರಾಲಿಲಿ. ಅಲ್ಲಿ ಬಾಯ್ಲರ್ಗಳ ಒಳಗೆ ಬೀಳುತ್ತೆ. 3 ಬಾಯ್ಲರ್ ಇದೆ ಒಟ್ಟಿಲ್ಲಿ. 3 ಬಾಯ್ಲರ್ ಒಳಗೆ ಹೋಗಿಬಿದ್ದು ಅದಾದಮೇಲೆ ಹೀಟ್ ಆಗುತ್ತೆ. ವಾವ್. ಬಾಯ್ ಬ್ರೋ. Instagram. ಓ ಯಾ, ನಾ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ನೀವು ಸ್ಟಾರು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ನೀವು ನಿಜವಾದ ಸ್ಟಾರು. No, I am no. ಯುವರ್ ಸ್ಟಾರ್. ನೀವು ಇಡೀ ಹಳ್ಳಿಯನ್ನು ಬೆಚ್ಚಗಿಡೋದಕ್ಕೆ ಎಷ್ಟು ಸಹಾಯ ಮಾಡ್ತೀರಾ, ನೀವು ನಿಜವಾದ ಸ್ಟಾರ್. ಅವರ ಕುತ್ತಿಗೆ ಮೇಲೆ ಕೂಡ ಸ್ಟಾರ್ ಅನ್ನೋ ಒಂದು ಟ್ಯಾಟೂ ಇದೆ ನೋಡಿ.
ಯಾ ಬದುಕು ಇರುವುದು ಸವಿಯಲು, ಸವಿಯಲು ಅಲ್ಲ. ಬದುಕು ಇರುವುದು ಸಾಧಿಸಲು, ರೋಧಿಸಲು ಅಲ್ಲ. ಬದುಕು ಇರುವುದು ಸಂತಸ ಪಡಲು, ಸಂಕಟ ಪಡಲಲ್ಲ. ಬದುಕು ಇರುವುದು ಬಾಳುವುದಕ್ಕೆ, ಬಳಲುವುದಕ್ಕಲ್ಲ. ಆದ್ದರಿಂದ ನಮ್ಮ ಬದುಕು ಒಂದು ಸಂಭ್ರಮವಾಗಿರಬೇಕೇ ಹೊರತು ಸಂಗ್ರಾಮವಾಗಿರಬಾರದು. ಎಲ್ರಿಗೂ ಒಂದು ಪ್ರಶ್ನೆ ಬಂದೇ ಬರುತ್ತೆ, ಈ ಒಂದು ಹಳ್ಳಿಯಲ್ಲಿ ಎಷ್ಟು ಜನಗಳು ವಾಸ ಇದ್ದಾರೆ ಅಂತ. ಕೆಲವು ವರ್ಷಗಳ ಹಿಂದೆ ಇಲ್ಲಿನ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಜನಸಂಖ್ಯೆ ಅಂದರೆ 2800 ಜನ ಇದ್ದರು. ಆದರೆ ಸದ್ಯಕ್ಕೆ ಓಮಿಯೋಕಾನ್ ಜಗತ್ತಿನ ಅತ್ಯಂತ ಥಂಡಿ ಹಳ್ಳಿಯಲ್ಲಿ ಕೇವಲ 800 ಜನಗಳು ಮಾತ್ರ ವಾಸ ಇದ್ದಾರೆ. ಎಲ್ಲರೂ ಯಂಗ್ಸ್ಟರ್ಸ್ ಏನಿದ್ದಾರೆ ಬೆಟರ್ ಆಪರ್ಚುನಿಟೀಸ್ಗೆ ಸಿಟಿ ಕಡೆಗೆ ಹೊರಟ್ಬಿಟ್ಟಿದ್ದಾರೆ. ಪ್ರತಿ 15 ನಿಮಿಷ ಯಾವ್ದಾದ್ರು ಆಫೀಸೋ ಮನೆಯೋ ಕಂಡ್ಕೋಬೇಕು, ಇಲ್ಲಾಂದರೆ ಇರೋಕ್ಕಾಗಲ್ಲ. ಅದಕ್ಕೆ ಇವ್ರನ್ನ ರಿಕ್ವೆಸ್ಟ್ ಮಾಡಿ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಒಳಗೆ ಬಂದೆ. ನೋಡಿ, ಓಮಿಯೋಕಾನ್ ಪೋಲ್ ಆಫ್ ಕೋಲ್ಡ್. ಸ್ಕೂಲ್ಗೆ ಹೋಗೋದಕ್ಕೆ ಗ್ಯಾಸ್ ಪೈಪ್ ಮೇಲೆ ಇರುವಂತಹ ಸ್ಟೇರ್ ಕೇಸ್ನ ಹತ್ಕೊಂಡು ಹೋಗ್ಬೇಕು. ಸೂರ್ಯ ಎಷ್ಟು ದೊಡ್ಡದಾಗಿ ಕಾಣಿಸ್ತಾನೆ ನೋಡಿ. ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಸ್ನೋಲ್ಲಿ. ಹಲೋ, ಸ್ಕೂಲಿನ ಎಂಟ್ರೆನ್ಸ್. ಹಾಯ್, ಜಾಸ್ತಿ. ಹಾಂ, ಇದು ಸ್ಕೂಲು. ವರ್ಲ್ಡ್ಸ್ ಕೋಲ್ಡೆಸ್ಟ್ ಸ್ಕೂಲ್. ಪ್ರಿನ್ಸಿಪಲ್ ಪ್ರಿವಿಯತ್ ಇಂಡಿಯಾ. ಹಾಂ, welcome to local school. thank you so much. hello. Astrid. ಓಯ್, ಗುಡ್ ಬಾಯ್. ನೋಡಿ, ಮಕ್ಕಳು ಜಾಕೆಟ್ ಮತ್ತು ಶೂನ ಇಡುವಂತಹ ಜಾಗ ಹೆಂಗಿದೆ ಅಂತ. ಸ್ಕೂಲಿನ ಕ್ಯಾಂಟೀನ್ ಇದು. ನೀರು ಕೇಳಿದೆ, ನೀರು ಕೊಡ್ತಾರೆ. ಥ್ಯಾಂಕ್ ಯು. ಹಲೋ. ಊಟಕ್ಕೆ ಏನು ಕೊಡ್ತಾರೆ ಆಂಟಿ ನೋಡೋಣ. ಓ, ಮ್ಯಾಶ್ಡ್ ಪೊಟ್ಯಾಟೊ. ಓ, ಇದು ಜ್ಯೂಸು ಕುಡಿಯೋದಕ್ಕೆ. ಓಕೆ, ಅದಾದಮೇಲೆ ಬ್ರೆಡ್ ಜೊತೆಗೆ. ಎಲ್ಲರೂ ಬ್ಯಾಗ್ ಬಿಸಾಕಿ ತಬಾರದು ಊಟ ಮಾಡ್ತಾರೆ. ಹಾಯ್, ವಾಟ್ ಈಸ್ ಯುವರ್ ನೇಮ್? ಹಾಂ, ವಾಲೆ. ಕ್ರಸಿವ್ಯ. ದೇಶದ ಪ್ರೆಸಿಡೆಂಟ್ ಫೋಟೋ, ಹಾಗೆ ಇಲ್ಲಿಯ ರಿಪಬ್ಲಿಕ್ ಪ್ರೆಸಿಡೆಂಟ್ ಫೋಟೋ. ಊರಿನ ಟೀಚರು ಫೋಟೋ ಬೇಕಂತ ಅವ್ರಿಗೆ ನನ್ನ ಜೊತೆಗೆ. ಟೂರಿಸ್ಟ್. Hi, my name is Isran. Oh, you know English? Я немного знаю English. Very good. Bye. ಬದುಕು ಇರುವುದು ಸವಿಯಲು, ಸವಿಯಲು ಅಲ್ಲ. ಬದುಕು ಇರುವುದು ಸಾಧಿಸಲು, ರೋಧಿಸಲು ಅಲ್ಲ. ಬದುಕು ಇರುವುದು ಸಂತಸ ಪಡಲು, ಸಂಕಟ ಪಡಲಲ್ಲ. ಬದುಕು ಇರುವುದು ಬಾಳುವುದಕ್ಕೆ, ಬಳಲುವುದಕ್ಕಲ್ಲ. ಆದ್ದರಿಂದ ನಮ್ಮ ಬದುಕು ಒಂದು ಸಂಭ್ರಮವಾಗಿರಬೇಕೇ ಹೊರತು ಸಂಗ್ರಾಮವಾಗಿರಬಾರದು. ಉಲ್ಗ ಇಲ್ದಿದ್ರೆ ಇವತ್ತು ಸ್ಕೂಲ್ನ ನೋಡೋಕ್ಕಾಗ್ತಾ ಇರಲಿಲ್ಲ. ಎಷ್ಟು ಮುದ್ದಾದ ಮಕ್ಕಳು. ಪ್ರಪಂಚದ ಅತ್ಯಂತ ಥಂಡಿಯಾದ ಸ್ಕೂಲ್ಗೆ ಭೇಟಿ ಕೊಟ್ಟ ನಿಮ್ಮ ಗ್ಲೋಬಲ್ ಕನ್ನಡಿಗ ಬಹಳ ಖುಷಿ ಆಯ್ತು ರೀ. ಮಕ್ಕಳನ್ನ ಯಾವುದೇ ದೇಶದಲ್ಲಿ ಭೇಟಿಯಾಗೋದು ಅದ್ಭುತ. ಅವರ ಇನ್ನೋಸೆನ್ಸು, ಅವರ ಮುಗ್ಧ ಜೀವನ, ರಿಯಲ್ ಲೈಫಿಗೆ ಬರೋ ಮುಂಚೆ ಅವರ ಇನ್ನೋಸೆಂಟ್ ಲೈಫ್ ನೋಡೋಕ್ಕೆ ಸಾಕಾಗಿರುತ್ತೆ. ಸೊ ಸ್ಕೂಲ್ಗೆ ಬಾಯ್ ಹೇಳ್ತಾ, ಹೆಣ್ಮಕ್ಳು ವಿಶ್ವದ ಯಾವುದೇ ಮೂಲೆಯಲ್ಲಿದ್ದರೂ ಟ್ರೆಂಡಿಂಗ್ ಫ್ಯಾಷನ್ ಮಾಡೋದು ಮಾತ್ರ ಬಿಡಲ್ಲ. ಮುಖ ಕಾಣದೆ ಹೋದ್ರೂ ಜಾಕೆಟಲ್ಲಿ, ಲಾಂಗ್ ಬೂಟ್ಸಲ್ಲಿ, ಕ್ಯಾಪಲ್ಲಿ ಎಲ್ಲಾದ್ರಲ್ಲೂ ಸಿಕ್ಕಾಪಟ್ಟೆ ಸ್ಟೈಲ್ ಮಾಡ್ತಾರೆ. ಇಬ್ಬರು ಹೆಣ್ಮಕ್ಳು ಸ್ನೇಹಿತರು ಸಂಜೆ ಕೆಲಸ ನಂತರ ಭೇಟಿ ಆಗ್ತಿರೋದು. ಸೊ ಓಮಿಯೋಕಾನು ಸಾಖಾ ರಿಪಬ್ಲಿಕ್ ಅನ್ನೋ ಒಂದು ರಾಜ್ಯದಲ್ಲಿ ಅಥವಾ ಪ್ರಾವಿನ್ಸಲ್ಲಿ. ಸಾಖಾ ರಿಪಬ್ಲಿಕ್ಕು ರಷ್ಯಾದ ಅವಿಭಾಜ್ಯ ಅಂಗ. ಆದರೆ ತನ್ನದೇ ಆದ ಓನ್ ಅಡ್ಮಿನಿಸ್ಟ್ರೇಷನ್ನು, ತನ್ನದೇ ಆದ ಓನ್ ಭಾಷೆ, ತನ್ನದೇ ಆದ ಫ್ಲ್ಯಾಗ್ ಕೂಡ ಇವರಿಗಿದೆ. ನಮ್ಮ ಬಾವುಟ ಹೇಗಿದೆಯೋ
ಅದೇ ರೀತಿ ಸಾಕಾ ರಿಪಬ್ಲಿಕ್ದು ಕೂಡ ತನ್ನದೇ ಆದ ಫ್ಲಾಗ್ ಇದೆ. ನಾನು ನಡ್ಕೊಂಬಂದಂತಹ ಹೆಜ್ಜೆಯ ಗುರುತು ಬಹಳ ಆಳವಾದ ಗುರುತು. ಪ್ರಪಂಚದ ಅತ್ಯಂತ ರಿಮೋಟ್ ಆದ ಜಾಗದಲ್ಲಿ ಯಾವುದೋ ಇಷ್ಟು ಉದ್ದ ಟವರ್ ಮಾಡಿದ್ದಾರೆ. ವರ್ಷದಲ್ಲಿ 7ರಿಂದ 8 ತಿಂಗಳು ಈ ಥರ ಐಸರಿ ಜೀವನ ಮಾಡ್ತಾರೆ. ಅದಾದಮೇಲೆ 2ರಿಂದ 3 ತಿಂಗಳು ಸಮ್ಮರ್ ಇರೋದಂತೆ. ಆ ಸಮ್ಮರ್ ಕೂಡ ಬಹಳ ನಾರ್ಮಲ್ ಆಗಿ ಅದರಲ್ಲೂ ಒಂದ್ಸರಿ ಸ್ನೋಫಾಲ್ ಆಗುತ್ತಂತೆ. ಸೊ ಬಟ್ ಕೆಲವು ಸರಿ ಟೆಂಪ್ರೇಚರು +30ವರೆಗೂ ಹೋಗುತ್ತಂತೆ. ಇಮ್ಯಾಜಿನ್, ಇಲ್ಲಿಯ ಲೋಯೆಸ್ಟ್ ರೆಕಾರ್ಡೆಡ್ ಟೆಂಪ್ರೇಚರ್ -71.2, ಅದರಿಂದ +30 ಹೋಗುತ್ತೆ ಅಂದರೆ ಇಲ್ಲಿ 100 ಡಿಗ್ರೀಸ್ ವ್ಯತ್ಯಾಸ ಇದೆ. ಸೊ ಈ ಪೈಪ್ಗೆ ಯಾವ ಥರ ಪ್ಲಾಸ್ಟಿಕ್ ಕವರಲ್ಲ ಇದೆಯೋ, ಬೇರೆ ಥರ ಕವರು, ಅದಾದಮೇಲೆ ಹತ್ತಿ ಥರ ಮೆಟೀರಿಯಲ್ಲು ಸಂಪೂರ್ಣವಾಗಿ ತುಂಬಿಸ್ಬಿಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನೀವು ನೋಡ್ಬೋದು. ಅದ್ರ ಮೇಲೆ ಯಾವ ರೇಂಜ್ಗೆ ಸ್ನೋ ಕೂತಿದೆ ನೋಡಿ ಪೈಪ್ ಮೇಲೆ. ಅಬ್ಬಾ, ಸ್ನೋ ಮೇಲೆ ನಡೆಯೋದು ಬೇಗ ಸುಸ್ತಾಗ್ಬಿಡುತ್ತೆ. ಚಳಿ ಜಾಸ್ತಿ ಆಯಿತು. ಚಳಿ ಜಾಸ್ತಿ ಆದಾಗ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದಾರೆ. ಕೈ ಹಿಂಗೆ ಬಿಸಿ ಗಾಳಿ ಊದಬೇಕು. ಇಲ್ಲಿವರೆಗೂ ಮೌಂಟ್ ಎವರೆಸ್ಟ್ಗೆ ಸಾವಿರಾರು ಜನ ಹತ್ತಿದ್ದಾರೆ. ಓಮ್ಯೋಕಾನಿಗೆ ಬಂದಿರೋದು ನಾವಿದೀವಿ ಪ್ರಪಂಚದ ಅತ್ಯಂತ ಥಂಡಿಯಾದ ಜಾಗ, -71.2, ಪ್ರಪಂಚದ ದ ವರ್ಲ್ಡ್ಸ್ ಕೋಲ್ಡೆಸ್ಟ್ ಪ್ಲೇಸ್ ಓಮ್ಯೋಕಾನ್ ಇಂದ. ಜೈ ಹಿಂದ್, ಜೈ ಭಾರತ್, ಹಾಗೆ ಜೈ ಶ್ರೀರಾಮ್. ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದ ಅತ್ಯಂತ ಥಂಡಿ ಜಾಗದಿಂದ ಜೈ ಶ್ರೀರಾಮ್ ಕೂಗು. ವಾವ್, ಇಂಥ ಅಮೋಘವಾದ ಅನುಭವ. ಇದು ನೋಡಿ ಗಾಡಿ ಹೆಂಗಿರುತ್ತೆ ಅಂತ. ಈ ಊರಲ್ಲಿ 2 ವೀಲರ್ನ ಓಡ್ಸೋಕ್ಕಾಗಲ್ಲ. ಅದಕ್ಕೆ ಇವ್ರು ಏನು ಮಾಡ್ತಾರೆ, ಸಾಮಾನುಗಳನ್ನ ಸಾಗಿಸೋದಕ್ಕೆ ಈ ಥರ ಒಂದು ಕ್ಯಾರಿಯೇಜ್ ಇಟ್ಕೊಂಡಿರ್ತಾರೆ. ಅದ್ರ ಮೇಲೆ ಚರ್ಮ ಹಾಕಿದ್ದಾರೆ, ರೈನ್ಡಿಯರ್ ಚರ್ಮ ಇದು. ಈ ರೈನ್ಡಿಯರ್ ಚರ್ಮದ ಮೇಲೆ ಸಾಗಿಸ್ತಾರೆ. ಗಾಡಿ ಯಾವ ಥರ ಇದೆ ಅಂತ ನೋಡಿ. ವಾವ್, Я Ческан, хранитель холода, вручаю сертификат господину ರಾಮ್ ರಾಸನ್. ಧನ್ಯವಾದ. ನೋಡಿ, ಅಫಿಷಿಯಲಿ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನಿಗೆ ಸರ್ಟಿಫಿಕೇಟ್ ಸಿಕ್ಕಿದೆ. ಪ್ರಪಂಚದ ಅತ್ಯಂತ ಥಂಡಿ ಜಾಗಕ್ಕೆ ಕಾಲಿಟ್ಟಿದ್ದಕ್ಕೆ ಇಲ್ಲಿ ಕಾಲಿಟ್ಟಂತಹ ಮೊಟ್ಟ ಮೊದಲ ಕನ್ನಡಿಗ ಇವರು. ಚೀಸ್ ಖಾನ್ ಅನ್ಬಿಟ್ಟು ಇವರು ಇಲ್ಲಿನ ಭಗವಂತನ ಥರ, ಅಂದರೆ ಹಿ ಈಸ್ ದ ಗಾಡ್ ಆಫ್ ಕೋಲ್ಡ್. ಸೊ ಇವ್ರ ಜೊತೆಗೆ ಇವ್ರು ನಮಗೋಸ್ಕರ ಬಂದು ಸರ್ಟಿಫಿಕೇಟ್ನ ರೆಡಿ ಮಾಡಿ ಸರ್ಟಿಫಿಕೇಟ್ನ ಕೈಗೆ ಕೊಟ್ಟಿದ್ದಾರೆ. ಸೊ ಅಫಿಷಿಯಲಿ ನನ್ನ ಕೈಯಲ್ಲಿ ಸರ್ಟಿಫಿಕೇಟ್. ವರ್ಲ್ಡ್ಸ್ ಕೋಲ್ಡೆಸ್ಟ್ ಪ್ಲೇಸಲ್ಲಿ ಕರ್ನಾಟಕದ ಧ್ವಜ, ಕರ್ನಾಟಕದ ಬಾವುಟ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಜಗತ್ತಿನ ಅತ್ಯಂತ ಥಂಡಿ ಜಾಗದಲ್ಲಿ ಮುಂದಿನ ಕಾರ್ಯಕ್ರಮ ಐಸ್ ಫಿಶಿಂಗ್. ಇಲ್ಲಿನ ಲೋಕಲ್ ಜನರ ಕೆಲಸ ಐಸ್ ಫಿಶಿಂಗ್. ಇಲ್ಲಿನ ಲೋಕಲ್ ಜನರ ಕೆಲಸ ರೈನ್ ಡಿಯರ್ ಹಂಟಿಂಗ್. ಇವೆರಡರ ಮೇಲೆ ಆಧಾರಿತ ಇವರ ಜೀವನ. ಸೊ ಐಸ್ ಫಿಶಿಂಗ್ ಮಾಡೋಣ ಬನ್ನಿ. ಇವ್ರು ನೋಡಿ ಆಲ್ರೆಡಿ ಹೋಗಿ ಮೀನು ಹಿಡ್ಕೊಂಡು ಬಂದಿದ್ದಾರೆ. ಅದು ಹೆಂಗೆ ಇಂಥ ಜಾಗದಲ್ಲಿ ಒಬ್ಬೊಬ್ಬರೇ ಹೋಗ್ತಾರೋ, ಅಂದರೆ ಇವ್ರು ಹುಟ್ಟು ಬೆಳೆದಿರೋದು ಇಲ್ಲೇ ಅಲ್ವಾ.
ಇವರಿಗೆ ಪಕ್ಕದ ರೋಡ್ಗೆ ಹೋದಂಗೆ. ಇದು ಪಕ್ಷಿ ಹೊಡೆದಿದ್ದಾರೆ. ಓ ಓಕೆ. ಹೌ ಜಗತ್ತಿನ ಅತ್ಯಂತ ಥಂಡಿ ಜಾಗದಲ್ಲಿ ಹಂಟಿಂಗ್ ಹೇಗೆ ಮಾಡ್ತಾರೆ ಪಕ್ಷಿಗಳು ಅಂತ ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಒಂದು ಕಡ್ಡಿ ಥರ ಕಟ್ಟಿದ್ದಾರೆ. ಆ ಕಡ್ಡಿಯ ಮಧ್ಯ ದಾರವನ್ನು ಕಟ್ಟಿದ್ದಾರೆ, ಲೂಸಾಗಿ ಕಟ್ಟಿದ್ದಾರೆ. ಇದರ ಮಧ್ಯ ಪಕ್ಷಿ ಏನಾದ್ರು ಪಾಸ್ ಆದರೆ ಅಥವಾ ಅದ್ರ ಮೇಲೆ ಕೂತ್ಕೊಂಡ್ರೆ ಟೈಟ್ ಆಗಿಬಿಡುತ್ತೆ. ಟೈಟ್ ಆದ ತಕ್ಷಣ ಪಕ್ಷಿ ಸಿಗಾಕೊಂಡ್ಬಿಡುತ್ತೆ. ಚಳಿಗೆ ಪಕ್ಷಿ ಸತ್ತೋಗ್ಬಿಡುತ್ತೆ. ಸೊ ಇಲ್ಲಿ ಸತ್ತೋದ್ರೆ ಮಾಂಸ ಅಥವಾ ಯಾವುದೇ ಪರ್ಸನ್ ಹಾಳಾಗಲ್ಲ ಅಥವಾ ವಾಸನೆ ಬರಲ್ಲ, ಹಾಗೆ ಫ್ರೀಸ್ ಆಗಿ ನೀಟಾಗಿರುತ್ತೆ. ಪಕ್ಷಿಗಳನ್ನು ಹೇಗೆ ಅಂಟು ಮಾಡ್ತಾರೆ ನೋಡಿ, ಗೊತ್ತಾಗೋದೇ ಇಲ್ಲ. ದಾರಕ್ಕೆ ಸಿಗಾಕೊಂಡು ಸತ್ತು ಬಿದ್ದಿವೆ ಪಕ್ಷಿಗಳು. ಅದಾದಮೇಲೆ ಬಂದು ತೊಗೊಂಡು ಹೋಗ್ತಾರೆ. ಸೊ 2 ಪಕ್ಷಿ ಸಿಕ್ತು ನಮ್ಗೆ ಆಲ್ರೆಡಿ. ಇಂಥ ಜಾಗ ಮತ್ತು ಟ್ರೆಡಿಷ್ನಲ್ ಹಂಟಿಂಗ್ ಮೆಥಡ್ಸು. ಸ್ವಲ್ಪ ಜಾಸ್ತಿನೇ ಕೋಲ್ಡಾಗ್ತಾಯಿದೆ. ತುಂಬ ದೂರ ಬೇರೆ ಬಂದ್ಬಿಟ್ಟಿದ್ದೀವಿ. ಐಸ್ ಫಿಶಿಂಗ್ ಬಂದ್ಬಿಟ್ಟು ಯಪ್ಪ ಅಸಾಧ್ಯವಾದ ಜಾಗ. ನೋಡ್ರಿ ಜಾಗ ಹೆಂಗಿದೆ ಅಂತ ಒಂದ್ಸಲಿ. ಓಹ್ ಮೂಗು ಫೀಲ್ ಆಗ್ತಾಯಿಲ್ಲ. ಮುಖಕ್ಕೆ ನಾವು ಕವರ್ ಮಾಡ್ಕೋಬೇಕಿಲ್ಲ ಅಂದ್ರೆ ಆಗಲ್ಲ. ಈ ಗಡ 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 ಚಳಿಯಲ್ಲಿ ಐಸ್ ಫಿಶಿಂಗ್ ಮಾಡಕ್ಕೆ ಬಂದಿದ್ದೀವಿ. ಐಸನ್ನ ಒಡೆದು ಅದರೊಳಗೆ ನದಿ ಕೈ ಹಾಕಿ ಮೀನನ್ನ ಗಬ ಗಬ ತೆಗೆದುಬಿಡ್ತೀವಿ. ಇವಾಗ ನೋಡ್ರಿ ಎಷ್ಟು ಕಷ್ಟ ಮೀನು ಹಿಡಿದು ಊಟ ಮಾಡೋದಿಲ್ಲ ಅಂತ ತೋರಿಸ್ತೀನಿ. ಸಿಗುತ್ತಾ ಮೀನು? ಸಿಗುತ್ತಾ 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 ಸಿಗುತ್ತಾ? ಅಯ್ಯೋ ನೋಡ್ರಿ, ಇಷ್ಟು ಕಷ್ಟಪಟ್ಟು ಇದನ್ನು ಹೊಡೆದಿದ್ದಕ್ಕೆ ನಮಗೆ ಸಿಗ್ತಾ ಇರುವಂತಹ ಮೀನು ನೋಡಿ. ನೋಡ್ರಿ, ಮರ್ಯಾದೆನೇ ಇಲ್ಲ ರೀ ಕಷ್ಟಪಡೋರಿಗೆ. ಇಷ್ಟೆಲ್ಲ ಕಷ್ಟಪಟ್ವಿ, ಎಂಥ ಚುಟಾಣಿ ಮೀನು ಸಿಕ್ತು. ಎಲ್ಲಣ್ಣ ಮೀನು? ನಾಪುರಿ ಮಾಯೋ. ಈಗ ನಾನು ನಿಮಗೆ ತೋರಿಸ್ತೀನಿ ಜಗತ್ತಿನ ಕೋಲ್ಡೆಸ್ಟ್ ಹಾಸ್ಪಿಟ್ಲು. ಅಲ್ಲಿ ಕಾಣಿಸ್ತಾ ಇದೆಯಾ? ಅದೇ ಆಸ್ಪತ್ರೆ. ಈ ಒಂದು ಊರಲ್ಲಿ ಹುಷಾರು ತಪ್ಪಿದ್ರೆ ಬಹಳ ಕಷ್ಟ. ಯಾಕೆಂದರೆ ಇಲ್ಲಿಂದ ಹತ್ತಿರದ ಊರು ತಾಮ್ತೂರು. 40 ಕಿಲೋಮೀಟ್ರು ಐಸಲ್ಲಿ ಹೋಗಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ, ಯಾವ ಫೆಸಿಲಿಟಿನೂ ಇಲ್ಲ ಇಲ್ಲಿ ಜನಕ್ಕೆ. ಸೊ ಪ್ರೈವೇಟ್ ಕಾರ್ ಇದ್ದರೆ ಬದುಕೊಂಡ್ರು. ಮೋಸ್ಟ್ಲಿ ಕಮ್ಯುನಿಟಿ ಲಿವಿಂಗ್ ಚೆನ್ನಾಗಿದೆ. ಏನೋ ಪ್ರಾಬ್ಲಮ್ ಆಯ್ತು ಅಂದರೆ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ತಾರೆ, ಓಡಾಡ್ತಾರೆ. ಈ ಹಾಸ್ಪಿಟ್ಲಲ್ಲಿ ಏನು ಫೆಸಿಲಿಟಿ ಇದೆ, ಏನು ಕೊಟ್ಟಿದ್ದಾರೆ ಇಲ್ಲಿಯ ಲೋಕಲ್ ಅಡ್ಮಿನಿಸ್ಟ್ರೇಷನ್, ನೋಡೋಣ ಬನ್ನಿ. ಅಯ್ಯಪ್ಪ, ಆಸ್ಪತ್ರೆ ಆಚೆ ಕಡೆಯೂ ಜನ ಹುಚ್ಚೋಗಿದ್ದಾರೆ ಎಲ್ಲ ಕಡೆ. ನೋಡಿ, ಹಳದಿ ಎಲ್ಲೆಲ್ಲಿ ಕಾಣುತ್ತೆ ಅಲ್ಲೆಲ್ಲ ಹುಚ್ಚೋಗಿದ್ದಾರೆ ಅಂತ ಲೆಕ್ಕ. ಹಾಸ್ಪಿಟಲ್ ಎಂಟ್ರೆನ್ಸಲ್ಲಿ ಮ್ಯಾಟು, ಪೇಷಂಟ್ಸ್ಗಳು ಜಾರು ಬಿದ್ದು ಹಾಸ್ಪಿಟ್ಲಿಗೆ ಬರೋ ಮುಂಚೆನೇ ಟಿಕೆಟ್ ಪ್ರೋಗ್ರಾಮ್ ತೊಗೋಬಾರ್ದು ಅಂತ. ಹಾಸ್ಪಿಟ್ಲು ಡೋರ್ ನೋಡಿ, ಚೂರು ತಣ್ಣನೆ ಗಾಳಿ ಒಳಗೆ ಬರಬಾರ್ದು ಅಂತ ಮಾಡಿದ್ದಾರೆ. ನೋ ಡಾಕ್ಟರ್ ಹಾಸ್ಪಿಟ್ಲ್ ಒಳಗೆ ಬರೋಕ್ಕೆ ಬಿಡ್ತಾ ಇಲ್ಲ. ಮಾಸ್ಕ್ ಕೊಟ್ಟು ಕೂರಿಸಿದ್ದಾರೆ, ಡಾಕ್ಟ್ರು ಬರ್ತಾರೆ ಅಂತ. ಹಾಸ್ಪಿಟ್ಲ್ ತೋರಿಸಿದೆ. ಕಡೆ ದೊಡ್ಡ ಐಸ್ ಗಿಡ ಇಟ್ಟಿದ್ದಾರೆ. ಯಾಕೆಂದು ಗೊತ್ತಿಲ್ಲ. ಈ ಊರಿನ ಕಲ್ಚರಲ್ ಆ್ಯಕ್ಟಿವಿಟೀಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವಂತಹ ಜಾಗ.
ಚೆನ್ನಾಗಿದೆಲ್ಲ. ವಾವ್, ಚೆನ್ನಾಗಿದೆ. ಈ ಹಳ್ಳಿಯಲ್ಲಿ ಬದುಕುವಂತಹ 500 ಜನಕ್ಕೆ ರೇಷನ್ನು, ಪಾತ್ರೆ ಸಾಮಾನು, ದಿನನಿತ್ಯದ ವಸ್ತುಗಳು ಎಲ್ಲಿ ಸಿಗುತ್ತಪ್ಪ ಅಂತ ಕೇಳೋರಿಗೆ ಇಲ್ಲಿದೆ ಉತ್ತರ. ಈ ಊರಿನ, ಈ ಹಳ್ಳಿಯ ಪ್ರಪಂಚದ ಅತ್ಯಂತ ಥಂಡಿ ಸೂಪರ್ ಮಾರ್ಕೆಟ್ ಅಂತಲೇ ಕರಿಬೋದು. ನೋಡೋಣ ಬನ್ನಿ. ಎಲ್ಲ ಇಟ್ಟಿದ್ದಾರೆ ರೀ. ಶೂ ಇದೆ, ಚಪ್ಪಲಿ ಇದೆ. ಸಖತ್ತಾದ್ರೆ ಈ ಚಪ್ಪಲಿ 850 ರೂಪಾಯಂತೆ. ಬ್ಯಾಗಲ್ಲಿ ಜಾಗ ಎಲ್ಲ ತರ್ತಾಯಿದ್ದೆ. ಒಂದು ಟೀ ಶರ್ಟ್ ಇಟ್ಟಿದ್ದಾರೆ. ಸ್ಟೇಷನರಿ, ಪುಸ್ತಕಗಳು ಎಲ್ಲನೂ ಇದೆ ಈ ಒಂದು ಮಾರ್ಕೆಟ್ನಲ್ಲಿ. ಪಾತ್ರೆ ಸಾಮಾನು ಕೂಡ ಇದೆ, ತರಕಾರಿ ಕೂಡ ಇದೆ, ಹಣ್ಣು ಕೂಡ ಇದೆ. ಇಲ್ಲಿನ ಲೋಕಲ್ ನ್ಯೂಸ್ ಪೇಪರ್ ಕೂಡ ಇದೆ. ಕೊನೆಗೂ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ಕು ಮುಖದಿಂದ ಇಳಿತು. ಕರಗಿ ಸಾಕಾಯ್ತು ರೀ. ಜೋಶಲ್ಲಿ ಸಿಕ್ಕಾಬಿಟ್ಟೆ ಓಡಾಡ್ಬಿಟ್ಟೆ. ಸಂಜೆ 4 ಗಂಟೆಗೆ ಸನ್ಸೆಟ್ ಆಗೋಯ್ತು. ಇನ್ನೊಂದು ವಿಷಯ, ನನ್ನ ಇನ್ಸ್ಟಾ 360 ಕ್ಯಾಮ್ರಾ ಫಾರೆಸ್ಟಲ್ಲಿ ಬಿದ್ದೋಗಿತ್ತು. ಅದನ್ನು ಹುಡ್ಕೊಂಡು ವಾಪಸ್ 2 ಕಿಲೋಮೀಟ್ರ್ ಹೋಗಿ ಲಕ್ಕೀಲಿ ಸಿಕ್ತು ವಾಪಸ್ಸು. ಬಹಳ ಆತ್ಮೀಯರು ನನಗೆ ಅದನ್ನು ಗಿಫ್ಟ್ ಮಾಡಿದರು. ಅದು ಕಳ್ಕೊಂಡಿದ್ರೆ ಇವತ್ತು ಬಹಳ ನೋವಾಗೋದು. ಅದು ಹೆಂಗೆ ಸಿಕ್ತೋ, ಸ್ನೋವಲ್ಲಿ ಬಿದ್ದರೆ ಸಿಗಲ್ಲ ಜನರಲ್ಲಿ. ಕರೆಕ್ಟಾಗಿ ಒಂದು 2 ಕಿಲೋಮೀಟ್ರ್ ವಾಪಸ್ ಹೋದೆ ಒಬ್ಬನೇ ಕಾಡಲ್ಲಿ. ಅದ್ಭುತವಾದ ಫೀಲಿಂಗು. ಆಲ್ರೆಡಿ 7 ಕಿಲೋಮೀಟ್ರ್ ಹೋಗಿ ವಾಪಸ್ ಬಂದಿದ್ದೆ. ಮತ್ತೆ 3 ಕಿಲೋಮೀಟ್ರ್ ವಾಪಸ್ ಹೋದೆ. ಸಿಗಲೇಬೇಕು ಅಂತ ಅಂದ್ಕೊಂಡು ಹೋದೆ, ಸಿಕ್ತು. ಲೈಫಲ್ಲಿ ಏನಾದ್ರು ಸಿಗಲೇಬೇಕು ಅಂತ ಗುರಿ ಇಟ್ಟು ಹೋದರೆ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಕೋಲ್ಡೆಸ್ಟ್ ಪ್ಲೇಸಿಂದ ವರ್ಲ್ಡ್ಗೂ ಬರಲೇಬೇಕು ಅಂತ ಡಿಸೈಡ್ ಮಾಡಿ ಎಷ್ಟೆಲ್ಲ ಹರ್ಡಲ್ಸ್ನ ದಾಟ್ಕೊಂಡು ಕೊನೆಗೂ ಬಂದು ಇವತ್ತು ನಿಮಗೆಲ್ಲರಿಗೂ ತೋರಿಸ್ದೆ ಎಷ್ಟು ಅದ್ಭುತವಾಗಿತ್ತು ಕೋಲ್ಡೆಸ್ಟ್ ಪ್ಲೇಸಿಂದ ವರ್ಲ್ಡ್. ಅಜ್ಜಿ ಊಟಕ್ಕೆ ಏನು ಕೊಡ್ತಾರೆ ನೋಡೋಣ ಬನ್ನಿ. ಬಾರ್ಷ್ ಅನ್ನ, ಸಲಾಡ್ ಕೂಡ ಕೊಟ್ಟಿದ್ದಾರೆ. ವೆರಿ ಗುಡ್. ಒಳ್ಳೆ ಊಟ. ಪ್ರಪಂಚದ ಅತ್ಯಂತ ಥಂಡಿ ಹಳ್ಳಿಯನ್ನು ಬೆಳಗ್ಗೆ ಮಾತ್ರ ನೋಡಿದ್ರೆ ಸಾಕ, ನೈಟ್ ಲೈಫ್ ಹೇಗಿರುತ್ತೆ ಅಂತ ತೋರಿಸ್ಬೇಕಲ್ವಾ ಗುರು. ಅದಕ್ಕೆ ಹೊರಗೆ ಬಂದಿದ್ದೀನಿ. ದೆವ್ವ ಭೂತಗಳು ಇರೋ ಊರ ಥರ ಇದೆ ರೀ. ಫುಲ್ಲು ಸೈಲೆಂಟು, ಒಬ್ಬ ಮನುಷ್ಯ ಆಚೆ ಇಲ್ಲ. ಎಲ್ಲರ ಮನೆಯಿಂದ ಹೊಗೆ ಕೂಡ ಬರ್ತಾ ಇದೆ. ನನ್ನ ಬಾಯಿಂದ ಕೂಡ ಹೊಗೆ ಬರ್ತಾ ಇದೆ. ಏನೋ ಸಿಗುತ್ತಾ? ದೆವ್ವ ಭೂತ ಅಥವಾ ಮನುಷ್ಯ ಸಿಗ್ತಾರ ರಾತ್ರಿ ಹೊತ್ತು? ನೈಟ್ ಲೈಫ್ ಹೇಗಿದೆ ನೋಡೋಣ ಬನ್ನಿ. ಪಾರ್ಟಿ ಗಿಟ್ಟಿ ಸಿಗುತ್ತಾ? ಎಣ್ಣೆ ಸಿಗುತ್ತಾ? ಇಲ್ಲಿ ಸಿಕ್ಕಾಪಟ್ಟೆ ನಾಯಿ ಕಾಟ ಇದೆ. ಎಲ್ಲ ನಾಯಿಗಳು ಒಳ್ಳೆ ತೋಳುಗಳ ಥರ ಇವೆ. ಅದಕ್ಕೆ ಇನ್ಸ್ಟಾ 360 ಉದ್ದವಾಗಿರೋ ಸ್ಟಿಕ್ ಎತ್ಕೊಂಡ್ಬಂದಿದ್ದೀನಿ ಎದುರಿಸೋದಕ್ಕೆ. ಪಾಪ ಹೊಡೆಯೋದಕ್ಕಲ್ಲ. ಒಬ್ಬ ನರಪಿಳ್ಳೆನೂ ಇಲ್ಲ. ಎಲ್ಲರ ಆಸೆ ಸತ್ತ ಮೇಲೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ. ಆದರೆ ಅಪ್ಪಿತಪ್ಪಿ ಪ್ರಪಂಚದ ಅತ್ಯಂತ ಥಂಡಿಯಾದ ಹಳ್ಳಿಯಲ್ಲಿ ನೀವೇನಾದ್ರು ಸತ್ತರೆ, ಅಥವಾ ಈ ಒಂದು ಸೈಬೀರಿಯಾ ರೀಜನಲ್ಲಿ ಸತ್ತರೆ, ಎಸ್ಪೆಷಲಿ ಹಳ್ಳಿಯಲ್ಲಿ, ಅದು ಈ ಹಳ್ಳಿಯಲ್ಲಿ ಸತ್ತರೆ ನಿಮ್ಮನ್ನು ಹೂಳೋದಕ್ಕೆ 8 ದಿವಸಗಳು ಬೇಕು. ಯಾಕಪ್ಪ ಅಂದರೆ, ಮುಂದೆ ಹೇಳ್ತೀನಿ ಬನ್ನಿ. ಸಮಸ್ಯೆ ಏನಪ್ಪ ಅಂದರೆ, ನಾವು ನಿಂತಿರುವಂತಹ ಭೂಮಿಯಲ್ಲಿ ಏನೂ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಅಗ್ರಿಕಲ್ಚರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇಲ್ಲಿಯ ಮನುಷ್ಯರು ಸಂಪೂರ್ಣವಾಗಿ ತಮ್ಮ ಊಟವನ್ನು ಫ್ರೋಝನ್ ಫುಡ್ಸ್ ಮೇಲೆ, ಎಸ್ಪೆಷಲಿ ಹೆಚ್ಚಾಗಿ 90% ಮಾಂಸವನ್ನು ತಿಂದು ಬದುಕ್ತಾ ಇದ್ದಾರೆ. ಕಾರಣ, ಈ ಭೂಮಿಯಲ್ಲಿ ಏನು ಬೆಳೆಯೋಕ್ಕಾಗಲ್ಲ. ಯಾಕೆ ಬೆಳೆಯೋಕ್ಕಾಗಲ್ಲ? ಇದು ಪರ್ಮಾಫ್ರಾಸ್ಟ್. ಈ ಒಂದು ಸಂಪೂರ್ಣವಾದ ರೀಜನು ಪರ್ಮನೆಂಟ್ಲಿ ಫ್ರೋಝನ್ನು. ಭೂಮಿಯ ಕೆಳಗಡೆ ಸರಿಸುಮಾರು 300ರಿಂದ 500 ಮೀಟ್ರು, ಎಸ್ಪೆಷಲಿ ಓಮಿಯೋಕಾನಲ್ಲಿ 500 ಮೀಟ್ರ್ ಕೆಳಗಡೆ ಅರ್ಧ ಕಿಲೋಮೀಟ್ರ್ ಐಸ್ ಇದೆ. ಐಸ್ ಇದ್ದರೆ ಏನು ಬೆಳೆಯೋಕ್ಕೆ ಸಾಧ್ಯ? ಏನೂ ಬೆಳೆಯಲ್ಲ. ಸಣ್ಣ ಪುಟ್ಟ ಪೈನ್ ಟ್ರೀಸ್ ಬೆಳೆಯುತ್ತೆ, ಇಲ್ಲಿಯ ನೇಟಿವ್ ಟ್ರೀಸು. ಅದು ಬಿಟ್ಟು ಊಟ ತಿಂಡಿ ಏನೂ ಬೆಳೆಯೋಕ್ಕಾಗಲ್ಲ. ಇದಕ್ಕೂ ಹೂತು ಹಾಕೋದಕ್ಕೂ, ಮನುಷ್ಯ ಸಾಯಕ್ಕೂ, ಆತ್ಮಕ್ಕೆ ಶಾಂತಿ ಸಿಗೋಕ್ಕೂ ಏನು ಸಂಬಂಧ ಅಂತ ಕೇಳೋರಿಗೆ ಮುಂದೆ ಸಿಗುತ್ತೆ ಉತ್ತರ. ಬೆಳಗಿಗೂ ರಾತ್ರಿಗೂ ಇಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಬೆಳಗಿನ ಟೆಂಪ್ರೇಚರ್ಗಿಂತ ರಾತ್ರಿ ಸೂರ್ಯ ಹೋದ ಮೇಲೆ 10ರಿಂದ 15 ಡಿಗ್ರಿಗಳು, ಕೆಲವು ಸರಿ 20 ಡಿಗ್ರಿಗಳು ಕಮ್ಮಿ ಆಗುತ್ತೆ. ಸೊ ಇವಾಗ ತುಂಬಾ ಕೋಲ್ಡ್ ಇದೆ. ಆಲ್ಮೋಸ್ಟ್ 65 ಇರ್ಬೋದು, ಅಷ್ಟು ಚಳಿ ಇದೆ. ಆದರೆ ಒಂದು ವಿಷಯ ಏನಂದರೆ, ಮನುಷ್ಯ ಎಷ್ಟು ಸ್ಟ್ರಾಂಗ್ ಅಂದರೆ ಎಲ್ಲ ವಿಷಯಗಳಿಗೂ ಒಗ್ಗಿ ಹೋಗ್ತಾನೆ. ಈಗ ನಾನೇ ಮಂಗೋಲಿಯಾ ದೇಶಕ್ಕೆ ಫಸ್ಟ್ ಬಂದಾಗ ಗಡ 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 ಅಂತ ಇದೆ. ಸ್ಲೋಲಿ ಅಡ್ಜಸ್ಟ್ ಆಗಿ 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 ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ಕೊಬಂದಾಗ ದೇಹ ಇದಕ್ಕೆ ಅಕ್ಲಮಟೈಸ್ ಆದಾಗ ದೇಹ ಒಪ್ಕೊಳ್ತಾ ಇದೆ ಚಳಿಯನ್ನು ಕೂಡ. ಅಂದರೆ ಇಲ್ಲಿ ಕೂಡ ಬದುಕೋಕ್ಕೆ ಸಾಧ್ಯವಾಗ್ತಾಯಿದೆ ನನ್ನ ಕೈಲಿ. ಅದೇ ನನಗೆ ಆಶ್ಚರ್ಯ ಆಗ್ತಾಯಿದೆ. ಇಷ್ಟು ಕೋಲ್ಡ್ ಟೆಂಪ್ರೇಚರಲ್ಲಿ ನಾನು ಹಿಂದೆಂದೂ ಬದುಕೋಕ್ಕಾಗಲ್ಲ ಅಂದ್ಕೊಂಡಿರೋ ಟೆಂಪ್ರೇಚರಲ್ಲಿ ಮನುಷ್ಯರು ಆಲ್ರೆಡಿ ಇಷ್ಟು ವರ್ಷದಿಂದ ಇಲ್ಲಿ ಬದುಕ್ತಾರೆ. ಬಟ್ ನನ್ನ ಕೈಲಿ ಆಗಲ್ಲ ಅಂದ್ಕೊಂಡಿದ್ದೆ. ಯಾಕೆಂದರೆ ನಮ್ಮೂರುಗಳಲ್ಲಿ
ನಾವು ಮೈನಸ್ಸೇ ನೋಡಿಲ್ಲ, ಹಿಮನೇ ನೋಡಿಲ್ಲ. ಅಂಥದ್ರಲ್ಲಿ 1.5 ತಿಂಗಳಿಂದ ಬರೀ ಹಿಮದಲ್ಲಿ ಬದುಕಿ ಪ್ರತಿ ದಿವಸನೂ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿಕೊಂಡು ಇಷ್ಟು ದೂರ ಬಂದಿರೋದು ನನಗೆ ಆಶ್ಚರ್ಯ ಆಗ್ತಾಯಿದೆ. ಅಂದರೆ ಮನುಷ್ಯನ ಪೊಟೆನ್ಷಿಯಲ್ ಎಷ್ಟಿದೆ ನೋಡಿ. ಅಂದರೆ ನಾವೇನಾದ್ರು ಅಂದ್ಕೊಂಡ್ರೆ ಅದನ್ನು ಮಾಡೋಕ್ಕೆ ಸಾಧ್ಯ, ಮನುಷ್ಯ ಮಾತ್ರ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಅಷ್ಟು ಟಫ್ನೆಸ್ ನಮ್ಮಲ್ಲಿದೆ. ಸೊ ನೀವು ಯಾವತ್ತೂ ನಿಮ್ಮನ್ನು ನೀವು ವೀಕ್ ಅಂತ ಅಂದ್ಕೋಬೇಡಿ. ನಿಮ್ಗೆ ಏನು ಮಾಡಬೇಕು ಅಂತ ಅನಿಸಿದೆಯೋ ಅದು ಯಾವುದೇ ಕ್ಷೇತ್ರದಲ್ಲಾಗಲಿ ತಪ್ಪದೆ ಕೈ ಹಾಕಿ ಪ್ರಯತ್ನಪಟ್ಟು ಶ್ರದ್ಧೆಯಿಂದ ಮಾಡಿ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ, ಸೊ ಇಲ್ಲಿ ಸತ್ತರೆ ಒಂದು ಸಮಸ್ಯೆ ಇದೆ. ಏನಾಗುತ್ತೆ ಅಂದರೆ ಪರ್ಮಾಫ್ರಾಸ್ಟ್ ಇರೋದ್ರಿಂದ ಒಳಗೆ ಭೂಮಿಯಲ್ಲಿ ಹೂಳಕ್ಕಾಗಲ್ಲ. ಆಚೆ ಕಡೆ ಇಟ್ಟರೆ ಹೆಣ ಸದಾ ಹೆಣವಾಗೇ ಇರುತ್ತೆ. ಅಂದರೆ ಅದು ನಮ್ಮಲ್ಲಿ ಮಣ್ಣಿಗೆ ಹಾಕಿದ ತಕ್ಷಣ ಹುಳ ಹುಪ್ಪಟೆ ಬ್ಯಾಕ್ಟೀರಿಯಾ ವೈರಾಣುಗಳು ಅದನ್ನು ತಿನ್ಬಿಡುತ್ತಲ್ವ, ಗೊತ್ತಾಗೋದೇ ಇಲ್ಲ. ಮೂಳೆನೂ ಉಳಿಯಲ್ಲ, ಕೆಲವು ಸಲ ಕಳೆ ಬರಹ ಮಾತ್ರ ಕೆಲವು ಉಳಿಯುತ್ತೆ, ಅಥವಾ ನಮ್ಮಲ್ಲಿ ಸುಡ್ತೀವಿ. ಆದರೆ ಇಲ್ಲಿ ಹೂಳ್ತಾರೆ. ಹೂಳೋದ್ರಿಂದ ಸಮಸ್ಯೆ ಏನಿದೆ ಅಂದರೆ ಪರ್ಮಾಫ್ರಾಸ್ಟ್ ಇರೋದ್ರಿಂದ ಕೆಳಗಡೆ ಹೂಳಕ್ಕಾಗಲ್ಲ. ಎಷ್ಟು ಅಂತ ಆಗಿದ್ದೀರಾ 500 ಮೀಟ್ರ್ ಐಸ್ ಇದ್ದಾಗ. ಸೊ ಅದಕ್ಕೆ ಕೆಲವು ಸ್ಪೇಸಸ್ಸಲ್ಲಿ ಎಲ್ಲಿ ಕಮ್ಮಿ ಐಸ್ ಇದೆಯೋ ಅಲ್ಲಿ ತುಂಬ ಅಗದು ಎಷ್ಟು ಅಂದರೆ ಪ್ರತಿ ದಿವಸ ಫಸ್ಟ್ ಏನು ಮಾಡ್ತಾರೆ, ದೊಡ್ಡ ಬೆಂಕಿ ಹಾಕ್ತಾರಂತೆ. ದೊಡ್ಡದಾಗಿ ಬೆಂಕಿ ಹಾಕಿ ಅದನ್ನು ಉರಿಸ್ತಾರೆ. ಸ್ನೋ ಕರಗುತ್ತೆ. ಸ್ನೋ ಕರಗಿದ ಮೇಲೆ ಸ್ವಲ್ಪ ಐಸು ಕೂಡ ಕರಗುತ್ತೆ. ಕರಗಿದ ಮೇಲೆ ಕೆತ್ತಕ್ಕೆ ಶುರು ಮಾಡ್ತಾರೆ. ಪ್ರತಿ ದಿವಸ ಸ್ವಲ್ಪ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿ ಕೆತ್ತಿ ಅಲ್ಲಿವರೆಗೂ ಮನೇಲಿ ಹೆಣ ಇಟ್ಟಿರ್ತಾರೆ. ಅದಾದ ಮೇಲೆ ಕೊನೆಗೆ ಗುಂಡಿ 6ರಿಂದ 8 ಅಡಿ ಆದಮೇಲೆ ಅದರ ಒಳಗೆ ಕೋಲ್ ಅನ್ನು ಹಾಕಿ, ಅದಾದಮೇಲೆ ಅಲ್ಲಿ ಕಾಫಿನ ಇಟ್ಟು ಹೆಣವನ್ನು ಇಟ್ಟು ಅದಾದಮೇಲೆ ಹೂಳ್ತಾರೆ. ಸೊ ನೀವು ಇಲ್ಲಿ ಸತ್ರೂ ಕೂಡ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ ನಿಮಗೆ 8ರಿಂದ 10 ದಿವಸಗಳ ಕಾಲಾವಕಾಶ ಬೇಕು. ಭಾಳ ಇಂಟ್ರೆಸ್ಟಿಂಗ್ ಅಲ್ವಾ? ಸತ್ ಮೇಲೆ ಏನಾಗುತ್ತೆ ಯಾವನೋ ಗೊತ್ತು ಗುರು, ಏನಾದರೂ ಆಗಲಿ ಬಾ. ಬದುಕಿದ್ದಾಗ ಚೆನ್ನಾಗಿ ಬದುಕೋಣ, ಒಂದೇ ಜೀವನ. ನೀವು ಕೂಡ ನಂತರನೇ ಪ್ರಪಂಚವನ್ನು ಅತ್ಯಂತ ಕಮ್ಮಿ ದರದಲ್ಲಿ ಸುತ್ತಬೇಕಾ, ಸಿಕ್ಕಾಪಟ್ಟೆ ದೊಡ್ಡ ಅಡ್ವೆಂಚರ್ಸ್ ಮಾಡಬೇಕಾ, ಕಾಂಟ್ಯಾಕ್ಟ್ ಮಾಡಿ ವೇ ಟು ವರ್ಲ್ಡ್. ನಮ್ಮ ಅಪ್ಪಟ ಕನ್ನಡಿಗರ ಕಂಪನಿ ಗ್ಲೋಬಲ್ ಕನ್ನಡಿಗ ಅಂತ ಹೇಳಿ ಇನ್ಸ್ಟೆಂಟ್ ಡಿಸ್ಕೌಂಟನ್ನು ಪಡೀರಿ. ನಾನು ನಮ್ಮ ಅಪ್ಪಟ ಕರ್ನಾಟಕ ಕಂಪನಿಯಾದ ಕಾಯನ್ ಫುಡ್ಸ್ ಅವರ ಫ್ರೂಟ್ ಟ್ರೀಟನ್ನು ಬಳಕೆ ಮಾಡ್ತೀನಿ. ಇವರ ಅತ್ಯದ್ಭುತವಾದ ವ್ಯಾಕ್ಯೂಮ್ ಡ್ರೈಡ್ ಸ್ನ್ಯಾಕ್ಸ್, ಹಣ್ಣು ತರಕಾರಿಗಳನ್ನು ಅತ್ಯಂತ ರುಚಿಕರ ರೀತಿಯಲ್ಲಿ ಯಾವುದೇ ಶುಗರ್ ಅಥವಾ ಎಣ್ಣೆಯನ್ನು ಆ್ಯಡ್ ಮಾಡದೆ, ಯಾವುದೇ ಅಡಿಟಿವ್ಸ್ ಇಲ್ಲ, ಕೆಮಿಕಲ್ಸ್ ಇಲ್ಲ, ಪ್ಯೂರ್ ನ್ಯಾಚುರಲ್. ನಾನು ಪರ್ಸನಲಿ ರೆಕಮೆಂಡ್ ಮಾಡ್ತೀನಿ. ಗ್ಲೋಬಲ್ ಕನ್ನಡಿಗರಿಗೆ ಸ್ಪೆಷಲ್ 15% ಡಿಸ್ಕೌಂಟ್ GK197 ಅನ್ನುವಂತಹ ಕೂಪನ್ ಕೋಡನ್ನು ನೀವು ಇಮಿಡಿಯೇಟ್ಲಿ ಆ್ಯಡ್ ಮಾಡಿ ಚೆಕ್ಔಟ್ ಟೈಮಲ್ಲಿ. ಎಲ್ಲ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಕೂಡ ಮಾಡಿರ್ತೀನಿ. ಪ್ರೀತಿಯಿಂದ ಆಶ್ರಯ ಕೊಟ್ಟಿದ್ದ ಅಜ್ಜಿಗೆ ಧನ್ಯವಾದ. ಥ್ಯಾಂಕ್ ಯು ಬಬುಷ್ಕಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಟ್ಯಾಕ್ಸಿ ಬಂದು ನಿಂತಿದೆ, ರೆಡಿಯಾಗಿದೆ ಹೊರಡುವಂತಹ. ಯಾರಿಗೆ ಯಾರೂ ಇಲ್ಲದ ಜೀವನದಲ್ಲಿ ಯಾರಿಗಾಗಿ ಹುಡುಕುವೆ ನೀನಿಲ್ಲಿ. ಬಾಳು ನಿನಗಿಷ್ಟದ ರೀತಿಯಲ್ಲಿ. ಅತ್ತು ಬಿಡು ಅಳುವ ಮನಸ್ಸಿದ್ದರೆ, ನಕ್ಕು ಬಿಡು ನಗುವ ಮನಸ್ಸಿದ್ದರೆ. ಅಳು ನಗು ಇರುವುದು ನಿನ್ನ ಅಂತರಂಗದಲ್ಲಿ. ಅವೆರಡ ಮರೆತಿರುವ ನೀ ಇರುವೆ ಪರರ ವಶದಲ್ಲಿ. ಮರೆಯಬೇಡ, ಮರೆತಂತೆ ನಟಿಸಬೇಡ ಈ ಬಾಳ ರಂಗಮಂದಿರದಲ್ಲಿ. ಬದುಕಬೇಡ, ಬದುಕನ್ನು ವಂಚಿಸಿ ಪ್ರೀತಿಸುವ ಭ್ರಮೆಯಲ್ಲಿ. ನಿಮ್ಮೆಲ್ಲರಿಗೂ ಪ್ರಪಂಚದ ಅತ್ಯಂತ ಥಂಡಿಯಾದ ಜಾಗ ಭಾಳ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನನ್ನು ಇಷ್ಟು ದಿವಸ ಪ್ರೋತ್ಸಾಹಿಸಿ ಇಷ್ಟು ದೂರ ಬರೋಗಿ ಮಾಡಿದ ಪ್ರತಿಯೋರ್ವ ಗ್ಲೋಬಲ್ ಕನ್ನಡಿಗ ಕುಟುಂಬಕ್ಕೆ ನನ್ನ ನಮನಗಳು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಪ್ರಪಂಚದ ಇನ್ನೊಂದು ಅದ್ಭುತವಾದ ಸ್ಥಳದಿಂದ. ಲವ್ ಯು ಆಲ್. ಟೇಕ್ ಕೇರ್. ಅಲ್ವಿದಾ.